ನಮಸ್ತೆ. ಇವತ್ತು ಶನಿವಾರ ಬೆಳಗ್ಗೆ ನಾನಿಲ್ಲಿ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ನಾನಿವತ್ತು ಇಲ್ಲಿ ಬೆಳಗ್ಗಿನ ತಿಂಡಿಗೆ ತರಕಾರಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ನಾನು ತುಂಬ ದಿನದಿಂದ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಹಾಗೆ ಯೂಟ್ಯೂಬ್ನಲ್ಲಿ ನಾನು ಆ್ಯಕ್ಟಿವ್ ಕೂಡ ಇರಲಿಲ್ಲ. ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಹುಷಾರಿರಲಿಲ್ಲ, ಮೈನರ್ ಸರ್ಜರಿ ಆಗಿತ್ತು. ಸೊ ಹಾಗಾಗಿ ನಾನು ಅವ್ರ ಬಗ್ಗೆ ಸ್ವಲ್ಪ ಕೇರ್ ತಗೊಂಡು ಮತ್ತು ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಇದ್ದಿದ್ದರಿಂದ ನಾನು ವೀಡಿಯೋಸ್ನೆಲ್ಲ ಮಾಡಲಿಕ್ಕೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಹಾಗೆಯೇ ನನಗೆ ಅಷ್ಟೊಂದು ಪೇಷನ್ಸ್ ಕೂಡ ಇರ್ತಿರಲಿಲ್ಲ. ಸೊ ಇವಾಗ ಅವರು ಹುಷಾರಾಗಿದ್ದಾರೆ. ಹಾಗಾಗಿ ನಾನು ಮತ್ತೆ ನನ್ನ ವೀಡಿಯೋಸ್ಗಳನ್ನ ನಾನು ಹಾಕಲಿಕ್ಕೆ ಶುರು ಮಾಡ್ತೀನಿ. ಹಾಗೆ ಮತ್ತೆ ಆ್ಯಕ್ಟಿವ್ ಆಗಿರ್ತೀನಿ. ನೀವು ನನಗೆ ಮುಂಚೆ ಮಾಡ್ತಾ ಇರೋ ಥರನೇ ಸಪೋರ್ಟ್ನ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ಮಧ್ಯಾಹ್ನ ಅಡುಗೆಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಹಾಗಲಕಾಯಿ ಪಲ್ಯ ಹಾಗೆಯೇ ಬೇಳೆ ಮೂಲಂಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಬೇಳೆ ಮೂಲಂಗಿ ಸಾಂಬಾರ್ದು ರೆಸಿಪಿ ಆಲ್ರೆಡಿ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸಲ ಫ್ರೀ ಆದಾಗ ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ನಾನಿಲ್ಲಿ ಹಾಗಲಕಾಯಿ ಪಲ್ಯನ ಮಾಡ್ತಾ ಇದ್ದೀನಲ್ಲ, ಇದರ ರೆಸಿಪಿನ ಆದಷ್ಟು ಬೇಗ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಹಾಗೆಯೇ ನಾನು ಲಾಸ್ಟ್ ವೀಕು ನನ್ನ ತಂಗಿ ಮದುವೆ ಇತ್ತು. ಆಲ್ರೆಡಿ ನಾನು ಎಂಗೇಜ್ಮೆಂಟ್ ವೀಡಿಯೋಸ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ನಮ್ಮ ತಂಗಿ ಮದುವೆಗೆ ಹೋಗಿದ್ವಿ. ಆ ಮದುವೆ ವೀಡಿಯೋಸ್ಗಳನ್ನ ಕೂಡ ಎಡಿಟ್ ಮಾಡ್ತಾ ಇದ್ದೀನಿ. ಆದಷ್ಟು ಬೇಗ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಸಾಧ್ಯವಾದಾಗ ಫ್ರೀ ಆದಾಗ ಹೋಗಿ ನೋಡಿ. ಹಾಗೆಯೇ ನನಗೆ ಎನ್ಕರೇಜ್ ಮಾಡಿ. ನನಗೆ ತುಂಬ ಜನ DM ಮಾಡಿ ಕೇಳ್ತಾಯಿರಿ ನಾನು ವೀಡಿಯೋಸ್ ಮಾಡದೇ ಇರುವಾಗ. ನಿಮ್ಮೆಲ್ಲರ ಪ್ರೀತಿಗೆ ನನಗೆ ತುಂಬಾ ಥ್ಯಾಂಕ್ಸ್. ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಇವತ್ತಿನ ವೀಡಿಯೋ ಇಷ್ಟೇ. ಥ್ಯಾಂಕ್ ಯು.